ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ಬೆಸ್ಟ್ ಅಂತಂದ್ರೆ ಯಾರು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ? ಅವ್ನ್ ಮೈಂಡ್ ಗೇಮ್ ಆಡ್ತಾ ಇದ್ದಾನೆ, ಫಿಸಿಕಲ್ ಅಲ್ಲೂ ಆಡ್ತಾನೆ, ಎಲ್ಲಾನು ಆಡ್ತಾನೆ. ಓಕೆ, 1 ಮಂತ್ ಅಲ್ಲಿ ಲವ್ ಆಗುತ್ತಾ ಅಂತ ಬಿಗ್ ಬಾಸ್ ಅಲ್ಲಿ? ಸೂರಜ್ ಇದಾರೆ ಮತ್ತೆ ಅವರು. ಆಕ್ಚುಲಿ ಇಟ್ಸ್ ಜಸ್ಟ್ ಅನ್ ಅಟ್ರಾಕ್ಷನ್. ಲವ್ ಅಂದ್ರೆ ಅಟ್ರಾಕ್ಷನ್ ಅಷ್ಟೇ ಅವ್ರಿಗೆ. ಓಕೆ, ಅದು ಕಂಪ್ಲೀಟ್ ಲವ್ ಅಲ್ಲ. ಸೂರಜ್ ಮತ್ತೆ ರಾಶಿಕಾ ಜಸ್ಟ್ ಅನ್ ಅಟ್ರಾಕ್ಷನ್ ಅಷ್ಟೇ. ಹೌದು. ಅದು ಅವ್ರ ಅರ್ಥ ಆಗಿಲ್ಲ. ಅಶ್ವಿನಿ ಗೌಡ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಗೌಡ ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋ ಕೂಡ ಇಷ್ಟ ಇಲ್ಲ. ಓಕೆ, ಜಾನ್ವಿ ಇದಾರೆ. ಅವ್ರ ಬಗ್ಗೆ ಫ್ರೆಂಡ್ಶಿಪ್ ಅನ್ಕೊಂಡ್ ಹಳ್ಳಕ್ ಬಿಟ್ಬಿಟ್ರು. ಇವಾಗ ಏನೋ ಆಡ್ತಾ ಇದ್ರು. ಓಕೆ, ಇವಾಗ ಓಕೆ. ಓಕೆ, ಕಾಕ್ರೋಚ್ ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಕಾಕ್ರೋಚ್ ಬೇಡ, ಟ್ಯಾಪೆ ಮಾತೆ ಅಷ್ಟೇ ಬೇಕಾಗಿ. ಬೇಡ. ಕ್ಯಾಪ್ಟನ್ ಧನುಷ್ ಇದಾರಲ್ಲ, ಅವ್ರ ಬಗ್ಗೆ? ಧನುಷ್ ಚೆನ್ನಾಗ್ ಆಡ್ತಾನೆ, ಬಟ್ ಸ್ಟಿಲ್ ಇನ್ನ ಟ್ರೈ ಮಾಡ್ಬೇಕು. ಓಕೆ, ಧನುಷ್ ಗುಡ್. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಸರ್ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ರಕ್ಷಿತಾ ಸರ್. ರಕ್ಷಿತಾ. ಹಾ. ಯಾಕೆ ರಕ್ಷಿತಾ ಆಗ್ಬೇಕು ಅಂತೀರಾ? ತುಂಬಾ ಆನೆಸ್ಟ್ ಆಗಿ ಮಾತಾಡ್ತಾರೆ, ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಸೊ ಅದಕ್ಕೆ ಸರ್. Okay, ರಕ್ಷಿತಾಗೆ ಕಾಂಪಿಟೇಟರ್ ಅಂದ್ರೆ ಯಾರು ಇರ್ಬೋದು? ಅಶ್ವಿನಿ ಅವರು ತುಂಬಾ ಇದ್ ಮಾಡ್ತಿದ್ದಾರೆ ಅಲ್ವಾ, ಸೊ ಅದಕ್ಕೆ. ಅಶ್ವಿನಿ ಗೌಡ. ಹಾ. ಓಕೆ, ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಲವ್ ಸ್ಟಾರ್ಟ್ ಆಗಿದೆ, ಹಾ. ಸೂರಾಜು ಮತ್ತೆ ರಾಶಿಕಾದು. ಹಾ. ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಅದ್ರ ಬಗ್ಗೆ ಏನ್ ಮಾತಾಡಕ್ಕಾಗುತ್ತೆ ಸರ್, ಯಾವಾಗೂ ಅದ್ರ ಬಿಗ್ ಬಾಸ್ ಅಂದ್ರೆ ಎಲ್ಲ ಇದ್ದಿದ್ದೇ ಅಲ್ವಾ, ಹೌದು. ಸೊ ಅದು ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಿಲ್ಲ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನಾ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿನ. ಗಿಲ್ಲಿ. ಯಾಕೆ ಗಿಲ್ಲಿನೇ ಆಗ್ಬೇಕು ಅಂತ? ನಾನು ತುಂಬಾ ಸೈಕಾಗಿ ಆಡ್ತಾನೆ, ಮೈಂಡ್ ಗೇಮ್ ಆಡ್ತಾನೆ. ಹಾ. ತುಂಬಾ ಸೈಕಾಗಿ ಆಡ್ತಾನ. ಹಾಗಾಗಿ ಅವನೇ ಆಗ್ಬೇಕಾ? ಅವನ. ಓಕೆ, ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು? ಬಿಗ್ ಬಾಸ್ ಅಲ್ಲಿ ಸುದೀನ. ಸುದಿ, ಕಾಕ್ರೋಚ್ ಸುದಿ. ಅವನ. ಅವ್ರಿಗೆ ಹೊರಗಡೆ ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇತ್ತಲ್ವಾ, ಇವಾಗಿಲ್ವಾ? ಅದು ಹೊರ್ಗಡೆ ಅವನ್ಗೆ ಇರ್ಬೋದು, ನಾ ಇಲ್ಲಿ ಬಿಗ್ ಬಾಸ್ ಮೇಲೆ ಬಂದ್ಬಿಟ್ಟು ಅವ್ನ ಬುದ್ಧಿ ತೋರಿಸ್ಬಿಟ್ಟಿನ. ಓಕೆ, ಹಾಗಾಗಿ ಇಲ್ಲ. ಇಲ್ಲ. ಓಕೆ, ಈಗ ಕಾವ್ಯದು ಮತ್ತೆ ಗಿಲ್ಲಿದು ಜೋಡಿ ಹೇಗಿದೆ? ಸೂಪರ್. ಸೂಪರ್, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಯಾರು ವಿನ್ನರ್ ಆಗ್ಬೋದು ಅಂತೀರಿ ಈ ಸೀಸನ್? ಗಿಲ್ಲಿನೇ ಪಕ್ಕ. ಗಿಲ್ಲಿ. ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ ಅಥವಾ ಹೇಗೆ? ಇರ್ಬೋದು, ಮೇ ಬಿ ರಕ್ಷಿತಾ ಓಕೆ, ಬರ್ಬೋದು ಅನ್ಕೋತೀವಿ. ಓಕೆ. ರಕ್ಷಿತಾ ಹೇಗೆ ಆಟ ಆಡ್ತಿದ್ದಾರೆ? ರಕ್ಷಿತಾ ಫಸ್ಟ್ ಅಲ್ಲಿ ಬಂದಾಗ ಸ್ವಲ್ಪ ಸ್ಲೋ ಅನ್ಕೊಂಡ್ರಿ, ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ರಿಷಿಕಾ ಗಿಲ್ಲಿದು ಫುಲ್ ಒಂದು ಜಗಳ ಅಂತಾನೆ ಹೇಳ್ಬೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ ಗಿಲ್ಲಿ ಬಗ್ಗೆ ಬಂದ್ರೆ ಗೊತ್ತಲ್ಲ, ಯಾವಾಗಿದ್ರು ಹೊರಗಡೆ ಹೊಟ್ಟೋಗೋದು. ಓಕೆ, ಅವನು ಯಾರಿಗೂ ಯಾರು ಏನೇ ಮಾಡಿದ್ರು ಅವ್ರಿಗೆ ಕೌಂಟರ್ ಕೊಡ್ತಾ ಇರ್ತಾನೆ ಅಂತೀರಾ ಅಥವಾ ಹೇಗೆ? ಕೊಡ್ತಾನೆ, ಪಕ್ಕ ಕೊಡ್ಲೇಬೇಕು. ಕೊಡ್ತಾನೆ ಅಂತೀರಾ? ಕೊಡ್ತಾರೆ. ಓಕೆ, ಈಗ ಒಂದು ಲವ್ ಸ್ಟೋರಿ ನಡೀತಿದೆ ಬಿಗ್ ಬಾಸ್ ಅಲ್ಲಿ. ಇಲ್ಲಿವರೆಗೂ ಯಾರು ಪ್ರಪೋಸ್ ಮಾಡಿರಲಿಲ್ಲ ಕನ್ನಡ ಬಿಗ್ ಬಾಸ್ ಅಲ್ಲಿ, ಬಟ್ ಸೂರಾಜು ಮತ್ತೆ ಅವ್ರದೊಂದು ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಇರ್ಬೋದು, ಬಟ್ ಅವ್ರದ್ದು ಕೂಡ ಹೋಗುತ್ತೆ ಅನ್ಸುತ್ತೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಥ್ಯಾಂಕ್ ಯು ಬ್ರೋ. Thank you. ನೋಡ್ತೀರಾ? ನೋಡ್ತೀರಿ. ಓಕೆ, ಈ ಸೀಸನ್ ವಿನ್ನರ್ ಯಾರಾಗಿರ್ಬೋದು? ಧನುಷ್. ಧನುಷ್. ಯಾಕೆ ಧನುಷ್ ಆಗ್ಬೇಕು ಅಂತ? ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. Okay, ಧನುಷ್ಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಹಾ? ಧನುಷ್ಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಗಿಲ್ಲಿ ಅಲ್ಲ, ಧ್ರುವಂತ್. ಓಕೆ, ಧ್ರುವಂತ್ ಅವರು ಫುಲ್ ಸೈಲೆಂಟ್ ಆಗಿರ್ತಾರ ಅಂತಾರೆ ಬಿಗ್ ಬಾಸ್ ಮನಲ್ಲಿ. ಸೈಲೆಂಟ್ ಆಗಿರ್ತಾರ ಅಥವಾ ಆಟ ಆಡ್ತಾರ ಅಂತೀರಾ? ಆಟ ಆಡ್ತಾರೆ. ಓಕೆ, ಈಗ ಕಾವ್ಯ ಮತ್ತೆ ಗಿಲ್ಲಿ ಜೋಡಿ ಹೇಗಿದೆ ಅಂತೀರಾ? ಸೂಪರ್ ಆಗಿದೆ. ರಾಶಿಕಾ ಮತ್ತೆ ಯಾರು ಸೂರಜ್ ಇದಾರೆ, ಅವ್ರ ಜೋಡಿ ಚೆನ್ನಾಗಿದೆ. ಬಿಗ್ ಬಾಸ್ ಲವ್ ಮಾಡ್ತಿದಾರ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಆಡಕ್ ಹೋಗಿದಾರ ಇಲ್ಲ ಲವ್ ಮಾಡಕ್ ಹೋಗಿದಾರ ಅಂತ ಗೊತ್ತಿಲ್ಲ, ಬಟ್ ಆಡ್ತಿದ್ದಾರೆ. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಾದ್ರು ಹೇಳ್ತೀರಾ? ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದಾರೆ ಅವರು. ಹೌದು. ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಈಗ ಕಾಕ್ರೋಚ್ ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅವರು ಸ್ಟ್ರಾಂಗ್ ಆಗಿದ್ದಾರೆ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಬ್ರೋ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಸೀಸನ್ ಗಿಲ್ಲಿ ಆಗ್ತಾರೆ. ಯಾಕೆ? ಯಾಕಂದ್ರೆ ಅವರು ಜಾಸ್ತಿ ಕಾಮಿಡಿ ಮಾಡ್ತಾರೆ, ಅದೇ ಅವರು ಹೆಂಗಿರ್ತಾರೆ ಹಂಗಿರ್ತಾರೆ ಬ್ರೋ ಅವರು. ಹಾಗಾಗಿ ಅವರೇ ವಿನ್ನರ್ ಆಗ್ಬೇಕಾ? ಅವರೇ ಯಾರು ವಿನ್ನರ್ ಆಗ್ಬಾರ್ದು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ವಿನ್ನರಾ ಆಗ್ಬಾರ್ದು. ಯಾರು ಆಗ್ಬಾರ್ದು ಬಿಗ್ ಬಾಸ್? ಅಶ್ವಿನಿ ಕೂಡ. ಅಶ್ವಿನಿ ಗೌಡ. ಯಾಕೆ ಅವ್ರು ಚೆನ್ನಾಗ್ ಆಡಲ್ವಾ? ಚೆನ್ನಾಗ್ ಆಡ್ತಾರೆ, ಆದ್ರೆ ನಂದೇ ಅಂತ ಎಲ್ಲ ಮಾಡ್ತಾರೆ ಅವ್ರು. ಓಕೆ, ಬಿಗ್ ಬಾಸ್ ಅವ್ರದೇ ಅನ್ಕೊಂಡ್ಬಿಟ್ಟಿದಾರ ಅಂತನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ನನ್ಗೆ ಗಿಲ್ಲಿ ಆಗ್ಬೇಕು ಅಂತ ಇಷ್ಟ ಇದೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇಲ್ಲ ಅಂದ್ರೆ ಟಾಪ್ 2 ನಲ್ಲಿ ಧನುಷ್. ಗಿಲ್ಲಿ ಯಾಕೆ ವಿನ್ನರ್ ಆಗ್ಬೇಕು ಅಂತ? ಐ ಥಿಂಕ್ ಬಿಗ್ ಬಾಸ್ ನೋಡೋಕೆ ಮೇಜರ್ ರೀಸನ್ ನನಗೆ ಗಿಲ್ಲಿ. ಕಾಮಿಕ್ ಟೈಮಿಂಗ್ ತುಂಬಾ ಚೆನ್ನಾಗಿದೆ, ಹ್ಯೂಮರ್ ತುಂಬಾ ಚೆನ್ನಾಗಿದೆ. ಸೊ ಗಿಲ್ಲಿ ಗೆಲ್ಬೇಕು. ಓಕೆ, ಗಿಲ್ಲಿದು ಮತ್ತೆ ಕಾವ್ಯದ ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅವ್ರಿಬ್ರದ್ದು ನೋಡೋದಕ್ಕೂ ಇಬ್ರು ಪೇರ್ ಆಗಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಓಕೆ, ಸೂರಾಜು ಮತ್ತೆ ರಾಶಿಕಾನು ಜೋಡಿ ಆಗಿದ್ದಾರೆ. ಅವ್ರದ್ದು ಏನಂತೀರಾ?
ನನಗೆ ಸೂರಜ್ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಇಷ್ಟ ಇದ್ರು. ಅವ್ರ ಗೇಮ್ ಆಡಿದ ಆಗಿರ್ಬಹುದು ಅಥವಾ ಟೀಮ್ಗೋಸ್ಕರ ಸ್ಟ್ಯಾಂಡ್ ತಗೊಂಡಿರಬಹುದು, ಅದೆಲ್ಲ ಚೆನ್ನಾಗಿತ್ತು. ಬಟ್ ಯಾವಾಗ ಅವರಿಬ್ರು ಸ್ಟಾರ್ಟ್ ಮಾಡಿದ್ದಾರೆ ಕೆಮಿಸ್ಟ್ರಿ, ನಂಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಇಬ್ರು ಆಟ ಆಡ್ತಿಲ್ಲ. ಸೊ ಅವರಿಬ್ರು ನನಗಿಷ್ಟ ಇಲ್ಲ ಅಷ್ಟೇ. ಅಶ್ವಿನಿ ಗೌಡ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅವರೇ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಇಲ್ಲ, ಅವ್ರ ಆಟ ಕೂಡ ಅವರು ಅಷ್ಟು ಆಡ್ತಾ ಇಲ್ಲ. ಅವ್ರು ಅನ್ಕೊಂಡಿರ್ಬೋದೇನೋ ಬೇಬಿ ಎಲ್ಲಾ contestants ಗಿಂತ ನಾನು ತುಂಬಾ ಚೆನ್ನಾಗಿ ನಡೀತಾ ಇದೀನಿ ಈಚೆ ಅಂತ. ಬಟ್ ಇಲ್ಲ. ಓಕೆ, ಈಗ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ್ರು ಸೂರಾಜು ಮತ್ತೆ ರಘು ಬಂದ್ರು ಮತ್ತೆ ರಿಷಿಕಾ ಬಂದ್ರು. ಯಾರು ಬೆಸ್ಟ್ ಅಂತೀರಾ 3 ಜನರಲ್ಲಿ? ವೈಲ್ಡ್ ಕಾರ್ಡ್ಸ್ ಅಲ್ಲಿ ನಂಗೆ ಸೂರಜ್ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಗ್ತಾ ಇದ್ರು. ಓಕೆ ಬಟ್ ಇವಾಗ ರಘು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಕ್ಯಾಪ್ಟನ್ ಆಗಿನೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಓಕೆ, ಅವ್ರಿಗೆ ಈ ಸತಿ ಕಿಚನ್ ಚಪ್ಪಾಳೆನೂ ಬಂದಿದೆ. ಸೊ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಹಾ. ಯಾರು ವಿನ್ನರ್ ಆಗ್ಬೇಕು? ರಕ್ಷಿತಾ ಯಾಕೆ? ತುಂಬಾ ಚೆನ್ನಾಗ್ ಆಡ್ತಾಳೆ, ಮತ್ತೆ ಅವ್ಳು ಮಾತಾಡೋದು ಚೆನ್ನಾಗಿ ಮಾತಾಡ್ತಾಳೆ. ಅದಕ್ಕಾ? ನಿಮ್ಗೆ? ನನಗೆ ಗಿಲ್ಲಿ ಅಂದ್ರೆ ಇಷ್ಟ. ಯಾಕಂದ್ರೆ ಗಿಲ್ಲಿ ಅಂದ್ರೆ ಅವ್ನ್ ಕಾಮಿಡಿ ಮಾಡೋದ್ನ ಮತ್ತೆ ಅವ್ನ್ ನೋಡೋದಂದ್ರೆ ನನಗೆ ಇಷ್ಟ ಅಷ್ಟೇ. ಓಕೆ, ನಿಮ್ಗೆ? ಗಿಲ್ಲಿನೇ. ಗಿಲ್ಲಿನೇ. ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ಆಗ್ಬೋದು ಅನ್ಸುತ್ತೆ. ಗಿಲ್ಲಿ. ಹ್ಮ್. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅಂದ್ರೆ ಅವನು ಆಕ್ಟಿವ್ ಆಗಿದ್ದಾನೆ ಅಂಡ್ ಕಾಮಿಡಿ ಮಾಡ್ತಾನೆ ಅಂಡ್ ಎಲ್ಲಾ ಕಡೆನೂ ಕಾಣಿಸ್ಕೊಂತಿದ್ದಾನೆ. ಅದಕ್ಕೆ ಓಕೆ, ಹಾಗಾಗಿ ಅವ್ರು ವಿನ್ನರ್ ಆಗ್ಬೇಕು. ಹ್ಮ್. ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಅಶ್ವಿನಿ ಇರ್ಬೋದು ಅನ್ಸುತ್ತೆ. ಅಶ್ವಿನಿ ಗೌಡ. ಓಕೆ, ಅಶ್ವಿನಿ ಗೌಡ ತುಂಬಾ ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ? ಜಗಳ ಮಾಡ್ತಾರೆ ಯಾಕಂದ್ರೆ ಅವ್ರ ವಾಯ್ಸ್ ಆಗಿದೆ, ಅಷ್ಟು ಆಕ್ಟಿವ್ ಆಗಿರ್ತಾರೆ. ಓಕೆ, ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಓಕೆ, ಇವಾಗ ಇವ್ರು ಇದಾರಲ್ವಾ, ಯಾರು ಫುಲ್ ಜಗಳ ಪ್ರೋಮೋ ನೋಡಿದ್ರ ಇವತ್ತು? ಇಲ್ಲ, ಇವತ್ತಿನ ನೋಡಿದ. ಬೆಳಿಗ್ಗೆ ನೋಡಿಲ್ವಾ? ಓಕೆ, ಈಗ ಸೂರಾಜು ಮತ್ತೆ ರಾಶಿಕಾ ಬಗ್ಗೆ ಏನಾದ್ರು ಹೇಳ್ತೀರಾ? ಅವ್ರು ಚೆನ್ನಾಗಿದೆ, ಅವ್ರ ಜೋಡಿನೂ ಚೆನ್ನಾಗಿದೆ. ಓಕೆ, ಬಿಗ್ ಬಾಸ್ ಅಲ್ಲಿ ಬಂದು ಒನ್ ಡೇಲಿ ಲವ್ ಆಗುತ್ತಾ ಅಂತ? ಆಗ್ಬೋದು, ಮೇ ಬಿ ಕ್ರಶ್ ಆಗ್ಬೋದು, ಲವ್ ಎಲ್ಲ ಆಗಕ್ಕಾಗಲ್ಲ. ಓಕೆ, ಅಟ್ಯಾಚ್ಮೆಂಟ್ ಅಷ್ಟೇ. ಬಟ್ ಅಂದ್ರೆ ಅದು ಗೇಮ್ಗೆ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಓಕೆ, ಈಗ ಧ್ರುವ್ ಅಂತಿದ್ದಾರೆ, ಧನು ಇದ್ದಾರೆ, ಅಭಿಷೇಕ್ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು? ಏನಿಲ್ಲ, ಅವ್ರು ಆಡ್ತಿದ್ದಾರೆ, ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಅವಳು ಚೆನ್ನಾಗಿ ಆಡ್ತಿದ್ದಾಳೆ, ಅವ್ಳ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾತಾಡ್ತಾಳೆ ಓಕೆ, ಅಷ್ಟೇ. ಥ್ಯಾಂಕ್ ಯು. Thank you. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟನೇ ಆಗ್ಬೇಕು ಅಂತ? ಯಾಕಂದ್ರೆ ಅವ್ನ್ ಚೆನ್ನಾಗ್ ಆಡ್ತಾನೆ, ಎಲ್ಲಾರ್ನು ಎಂಟರ್ಟೈನ್ ಮಾಡ್ತಾನೆ. ಅವನಿಂದಾನೇ ಬಿಗ್ ಬಾಸ್ ಈಗ ನಡೀತಾ ಇರೋದು. ಬೇರೆಯವರೆಲ್ಲ ಸುಮ್ನೆ ಜಗಳ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾ ಇಲ್ಲ. ಗಿಲ್ಲಿ ನಟ ಆದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಗೇಮ್ಸು ಚೆನ್ನಾಗಿ ಆಡ್ತಾನೆ. ಸೊ ಗಿಲ್ಲಿ ನಟ ವಿನ್ ಆಗ್ಬೇಕು. ಓಕೆ, ಬಟ್ ಏನಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಕಾಮಿಡಿ ನಡೆಯಲ್ಲ ಅನ್ಕೊಂಡು ಅಶ್ವಿನಿ ಗೌಡ ಆಗಿರ್ಬೋದು, ಆಮೇಲೆ ಚಂದ್ರಪ್ರಭಾ ಆಗಿರ್ಬೋದು, ಅವರೆಲ್ಲ ಗಿಲ್ಲಿಗೆ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಏನ್ ಹೇಳಕ್ಕಾಗಲ್ಲ ಬ್ರೋ. ಬಟ್ ಎಲ್ಲಾರು ನೋಡ್ದಾಗೆ ಗಿಲ್ಲಿ ನಟನೆ ಎಲ್ಲ ಇದ್ರಲ್ಲಿ ಗೇಮ್ಸ್ ಅಲ್ಲಿ ವಿನ್ ಆಗ್ತಾ ಇರೋದು, ಎಂಟರ್ಟೈನ್ಮೆಂಟ್ ಅಲ್ಲಿ. ಮತ್ತೆ ಎಲ್ಲಾರ್ಗು ಹೆಲ್ಪ್ ಮಾಡ್ತಾ ಇದ್ದಾನೆ, ಸಪೋರ್ಟಿವ್ ಆಗಿ ನಿಂತಿದ್ದಾನೆ. ಸೊ ಅದರಿಂದ ಗಿಲ್ಲಿ ನಟ ವಿನ್ ಆಗ್ಬೇಕಂತ ಇದ್ ಮಾಡ್ತೀನಿ. ಓಕೆ, ಕಾಕ್ರೋಜ್ ಅವರು ಹೊರಗಡೆ ಫುಲ್ ಒಂದು ಫ್ಯಾನ್ ಬೇಸ್ ಇತ್ತು, ಹೊರಗಡೆ ಹೋಗ್ಬಿಟ್ಟು ಫುಲ್ ಆಂಟಿಗಳ ಜೊತೆಗೆ ಸೇರ್ಕೊಂಡು ಟುಶ್ ಆಗಿದ್ದಾರೆ ಅಂತಾರೆ, ಏನಂತೀರಾ? ಹಾ, ಇದಾರೆ ಬ್ರೋ. Okay. ಬಟ್ ಅವ್ರ ಏನೇ ತರ ಎಂಟರ್ಟೈನ್ಮೆಂಟು ಇಲ್ಲ, ಯಾವ್ದೇ ತರ ಗೇಮ್ಸು ಯಾವ್ದ್ರಲ್ಲಿ ಸಪೋರ್ಟಿವ್ ಆಗೂ ಇಲ್ಲ, ಯಾವ್ದೇ ಇನ್ವಾಲ್ವ್ ಆಗ್ತಿಲ್ಲ. ಸೊ ಅದರಿಂದ ಅವ್ರು ಇನ್ನಾಗೋ ಚಾನ್ಸಸ್ ಇಲ್ಲ. ಬಿಗ್ ಬಾಸ್ ಗೆ ಅವ್ರು ಎಂಟ್ರಿ ಕೊಟ್ಟಿರೋ ಟೈಮ್ ಅಲ್ಲಿ ಅವರೇ ವಿನ್ನರ್ ಅಂತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಹಾ, ಆಗಿತ್ತು. ಬಟ್ ಈಗ ಅವ್ರದ್ದು ಏನೇ ತರ ನಡೀತಾ ಇಲ್ಲ, ಅವ್ರದ್ದು Okay. ಎಂಟರ್ಟೈನ್ಮೆಂಟ್ ಇದಾಗ್ತಾ ಇಲ್ಲ ಅವ್ರದ್ದು. ಅಂದ್ರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇಲ್ಲ ಅಂತೀರಾ? ಯಾರು ಇಲ್ಲ ಬ್ರದರ್, ಯಾರು ಇಲ್ಲ. ಯಾರು ಇಲ್ಲ. ಈ ಸರಿ ಅವರೇ ಒಬ್ರೇ ಅಂತೀರಾ? ಒಬ್ರೆ ಗಿಲ್ಲಿ ನಟನೆ ಒಬ್ರೆ ಗೆಲ್ಲೋದು. ಓಕೆ, ಈಗ ಬಂದ ತಕ್ಷಣ ಲವ್ ಆಗಿದೆ ಅಂತಿದ್ದಾರೆ ರಾಶಿಕಾ ಸೂರಜ್, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರದ್ದು ಏನ್ ಹೇಳಕ್ ಆಗಲ್ಲ ಬ್ರೋ, ಬೇರೆಯವ್ರದೆಲ್ಲ ನಮ್ಗೆ ಯಾಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.